ಹೊಸ ದಿಗಂತ ಮತ್ತು ಅಶ್ವವೇಗ ಮ್ಯಾಚನ್ನು ಆಡ್ತಾ ಇರೋದು. ಎರಡು ಟೀಮ್ಗಳು ಕೂಡ ಇನ್ನೂ ಗೆಲುವನ್ನೇ ಕಾಣದೇ ಇರತಕ್ಕಂಥ ಟೀಮು ಆಡಿರುವಂಥ ಎರಡೆರಡು ಮ್ಯಾಚು ಸೋಲನ್ನು ಕಂಡಿದ್ದಾರೆ. ನೋಡೋಣ ಈ ಮ್ಯಾಚ್ ಶಾರ್ಟ್ ವಿನ್ ಆಗ್ತಾರೆ ಅಂತೇಳಿ. ಹೊಸ ದಿಗಂತ ಫಸ್ಟ್ ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ ಆಗಿರೋದು. ಹಸಿರು ನಿಸ್ಸಾನ ಗ್ರೀನ್ ಸಿಗ್ನಲ್ ಬರ್ತಾ ಇದೆ ಅಂಪೈರ್ಸ್ ಕಡೆಯಿಂದ. ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಪೃಥ್ವಿ ಶೇಖರ್ ಆದರೆ ನಾಸೆ ಕಡೆಯಿಂದ ಶ್ರೀನಿಧಿ. ಫಸ್ಟ್ ಓವರ್ನಲ್ಲಿ ಗಂಗಾಧರ್ ಬೌಲಿಂಗ್ ಮಾಡ್ತಾರೆ. ವೆರಿ ಫಸ್ಟ್ ಬಾಲ್ ತುಂಬಾ ನಾಚೆ ಇಡುವಂಥ ಪ್ರಯತ್ನ. ದೊಡ್ಡ ರನ್ ಬರೋದಿಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗುವಂಥದ್ದು. 6 ಓವರ್ ಮ್ಯಾಚ್ ನೋಡಬೇಕಾಗುತ್ತೆ ಯಾವ ಥರ ಸ್ಕೋರ್ ಮಾಡ್ತಾರೆ ಇಲ್ಲಿ ಹೊಸ ದಿಗಂತ ಟೀಮ್ ಅಂತೇಳಿ. ಇದು ಕೂಡ ಅಷ್ಟೇ ತುಂಬ ಸಗದ ಬೌಲಿಂಗ್ ಮಾಡಿದರೆ ಶಿಫಲ್ ಆಗಿ ಆಡುವಂಥ ಯೋಚನೆ ಪೃಥ್ವಿ ಮಾಡ್ತಾ ಇರೋದು. ಜಸ್ಟ್ 1 ರನ್ನಿಗೆ ಅವಕಾಶ ಬರುತ್ತೆ ಇಲ್ಲಿ. ಪೃಥ್ವಿ ಅಕೌಂಟ್ ಓಪನ್ ಆಗ್ತಾ ಇದ್ದಂಗೆ ಹೊಸ ದಿಗಂತ ಅಕೌಂಟ್ ಕೂಡ ಓಪನ್ ಆಗ್ತಾ ಇರೋದು. ಸ್ಲೋ ಬಾಲ್ ತುಂಬ ಸಗದ ಬೌಲಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಗಂಗಾಧರ್ ಅವರು. ಫಸ್ಟ್ ಓವರ್ನಲ್ಲಿ ತುಂಬಾ ಸ್ಲೋ ಬೌಲಿಂಗ್ ಆಗ್ತಾ ಇರೋದು. ಅದೇ ಕಷ್ಟ ಆಗ್ತಾ ಇರೋದು ಬ್ಯಾಟಿಂಗ್ ಟೀಮ್ಗೆ. ಮತ್ತೆ ಪೇಸಲ್ ವೇರಿಯೇಷನ್ ಸ್ಲೋ ಓವರ್ ಆಗ್ತಾರೆ. ರನ್ ಬರೋದಿಲ್ಲ ಇಲ್ಲಿ. ಡಾಟ್ ಬಾಲ್ ಅಂತ ಮತ್ತೆ ಕಾಲ್ ಕೊಡ್ತಾರೆ ಅಂಪೈರ್ಸ್. ಫಸ್ಟ್ ಓವರ್ 4 ಬಾಲ್ ಮುಗಿಯುತ್ತೆ. 1 ರನ್ನಿಗೆ ಮಾತ್ರ ಅವಕಾಶ ಕೊಟ್ಟಿರೋದು. ಶ್ರೀನಿಧಿ ಸ್ಟ್ರೈಕಲ್ಲಿ ಆದರೆ ಪೃಥ್ವಿ ನಾನ್ ಸ್ಟ್ರೈಕಲ್ಲಿ. ಇದು ಫುಲ್ ಟಾಸ್ ಡೆಲಿವರಿ. ತುಂಬಾನೇ ಪೂರ್ ಡೆಲಿವರಿ ಅಂತ ಹೇಳ್ಬೇಕಾಗುತ್ತೆ. ಹೋಗುತ್ತೆ 1 ಬೌನ್ಸ್ ಬೌಂಡ್ರಿ. ಕೊಕಾರ್ ಏರಿಯಾ ಕ್ಲಿಯರ್ ಮಾಡೋದು ಇದು. ಫೀಲ್ಡರ್ ಇದ್ರೂ ಕೂಡ ತಡೆಯೋಕ್ಕಾಗೋದಿಲ್ಲ. ಅದು ಬೌಂಡ್ರಿ ಅಂತ ಕಾಲ್ ಬರುತ್ತೆ. ಈ 4 ಇಂದ ಸ್ಕೋರ್ ಕೂಡ ಮೂವ್ ಆಗುತ್ತೆ. 5 ಫಾರ್ ನೋ ಲಾಸ್. ಫಸ್ಟ್ ಓವರ್ ಕೊನೆ ಬಾಲ್ ಬಾಕಿ ಇರೋದು. ಯಾವುದೇ ಎಕ್ಸ್ಟ್ರಾ ರನ್ಗೆ ಅವಕಾಶ ಕೊಟ್ಟಿಲ್ಲ ಗಂಗಾಧರ್ ಅವರು. ಕ್ಯಾಚ್ ಅಂತ ಕಾಲ್ ಇದೆ. ಮಿಡ್ ಆಫ್ ಅಲ್ಲಿ ಫೀಲ್ಡರ್ ಇದ್ದಾರೆ. ತುಂಬಾನೇ ಹೈಟ್ ಹೋಗಿದೆ. ಈಸಿ ಕ್ಯಾಚ್ ಇದು. ಶ್ರೀನಿಧಿ ವಾಕ್ ಮಾಡಬೇಕಾಗುತ್ತೆ ಇಲ್ಲಿ. ಮಿಡ್ ಆಫ್ ತಲೆ ಮೇಲೆ ನೋಡುವಂತ ಪ್ರಯತ್ನ ಮಾಡಿದ್ರು. ಸ್ಲೈಸ್ ಆಗುತ್ತೆ. ಅದಕ್ಕೆ ಮಿಡ್ ಆಫ್ ಒಳಗೇನೆ ಇರುತ್ತೆ ಇದು. ಈಸಿ ಕ್ಯಾಚ್. ವೆರಿ ಫಸ್ಟ್ ವಿಕೆಟ್ಸ್ ಅನ್ನ ಕಳ್ಕೊಳ್ತಾರೆ ಇಲ್ಲಿ ಹೊಸ ದಿಗಂತ ಟೀಮ್ ಅವರು. ಫ್ರಂಟ್ ಅಲ್ಲಿ ಬಂದಂತ ವ್ಯಕ್ತಿ ಫಸ್ಟ್ ಓವರ್ನ ಕೊನೆ ಬಾಲ್ ಅಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರುವಂತದ್ದು. ನೀವು ಬ್ಯಾಟ್ಸ್ಮನ್ ಆಗಿ ಬರ್ತಾ ಇರೋದು ಇವಾಗ ನದೀಮ್ ಅವರು. ನೀವು ಬ್ಯಾಟ್ಸ್ಮನ್ ಆಗಿ ಬ್ಯಾಟಿಂಗ್ ಬರ್ತಾ ಇರೋದು. ಅದರ ಬೌಲಿಂಗ್ ಅಲ್ಲಿ ಯಾರಪ್ಪ ಅಂತ ನೋಡಿದ್ರೆ ಶಿವಮೂರ್ತಿ ಅವರು, ಕ್ಯಾಪ್ಟನ್ ಶಿವಣ್ಣ ಬೌಲಿಂಗ್ ರೆಡಿ ಆಗಿರೋದು ಇವಾಗ. ಫೀಲ್ಡ್ ಸೆಟ್ ಸ್ವಲ್ಪ ಚೇಂಜ್ ಮಾಡೋ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಡಿಪ್ ಸ್ಕ್ವೇರ್ ಲೆಗ್ ಸ್ವಡಿ ಲಾಂಗ್ ಆನ್ ಈ ತರ ಫೀಲ್ಡ್ ಸೆಟ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ ಶಿವ ಅವರು. ಫಸ್ಟ್ ಬಾಲ್ ಬಿಗ್ ಶಾಟ್ ಬರುತ್ತೆ ಇಲ್ಲಿ. ಕ್ಯಾಚ್ ಅಂತ ಕಾಲ್ ಇದೆ. ನೋ ಮ್ಯಾನ್ಸ್ ಲ್ಯಾಂಡ್ ಆಗುತ್ತೆ ಇಲ್ಲಿ. ಮತ್ತೆ ಮಿಸ್ ಫೀಲ್ಡ್. ಈಸಿ ತಡೆಯುವಂತ ಅವಕಾಶ ಇತ್ತು. ಪರ್ಫೆಕ್ಟ್ ಫೀಲ್ಡ್ ಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ರು ಕೂಡ ಬರುತ್ತೆ ಇಲ್ಲಿ ಬೌಂಡ್ರಿ. ಪೃಥ್ವಿರಾಜ್ ಕಡೆಯಿಂದ ಈ ಬೌಂಡ್ರಿಯಿಂದ 9 ರನ್ನಿಗೆ ತಲುಪಿರೋದಿಲ್ಲಿ ಹೊಸ ದಿಗಂತ ಟೀಮ್ ಅವರು. ಬೌಂಡ್ರಿ 6 ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಿಗ್ ಶಾಟ್ ಕಡೆನೆ ಗಮನ ಹರಿಸ್ತಾ ಇರುವಂಥದ್ದು ಪೃಥ್ವಿರಾಜ್ ಅವರು. ಆಚೆ ಇಡುವಂತ ಪ್ರಯತ್ನ ಮಾಡಿದ್ರು. ಹೋಗುತ್ತೆ ಪಿಚ್ಚಿಂದ ಹೊರಗಡೆನೆ. ಅದಕ್ಕೆ ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ ಅಂಪೈರ್ಸ್. ಶಫಲ್ ಆಗಿದ್ರು ಕೂಡ ಪಿಚ್ ಮಾರ್ಕ್ ಬಿಟ್ಟು ಹೊರಗಡೆ ಹೋಗುತ್ತೆ. ಅದಕ್ಕೆ ವೈಟ್ ಬಾಲ್ ಅಂತ ಕಾಲ್ ಬರುತ್ತೆ ಇಲ್ಲಿ. ಎಕ್ಸ್ಟ್ರಾ 1 ರನ್ ಆಡ್ ಆಗುತ್ತೆ ಸ್ಕೋರ್ ಬೋರ್ಡ್ ಅಲ್ಲಿ. ಸೂಪರ್ ಆಗಿದೆ. ಸುತ್ತೋ ಪ್ರಯತ್ನ ಮಾಡಿರೋದಿಲ್ಲಿ. ಹೋಗುತ್ತೆ ಸ್ಕ್ವೇರ್ ಲೆಗ್ ಕಡೆಗೆ. ಚೇಸ್ ಇದೆ. ಬೌಲಿಂಗ್ ಕಡೆನೆ ಓಡ್ತಾ ಇದ್ದಾರೆ. ಬಟ್ ಬೌಂಡ್ರಿ ಅವಕಾಶ ಮಾಡಿಕೊಡ್ತಾ ಇರೋದು. ತುಂಬಾನೇ ಪೂರ್ ಫೀಲ್ಡಿಂಗ್ ಅಂತ ಹೇಳ್ಬೇಕಾಗುತ್ತೆ. ಇದು ಚುರುಕಾಗಿದ್ರೆ ಖಂಡಿತ ಬೌಂಡ್ರಿ ತಡಿಬಹುದಿತ್ತು. ಮತ್ತೆ 4 ರನ್ ಅವಕಾಶ ಮಾಡಿಕೊಡ್ತಾ ಇರೋದು. ಈ ಬೌಂಡ್ರಿಯಿಂದ 14ಕ್ಕೆ ತಲುಪ್ತಾ ಇದ್ದಾರೆ ಹೊಸ ದಿಗಂತ ತಂಡದವರು. ಕ್ಯಾಪ್ಟನ್ ಶಿವು ಫಸ್ಟ್ ಬಾಲ್ ಬೌಂಡ್ರಿ ಆದರೆ ಅದಾದ್ಮೇಲೆ ವೈಡ್, ಅದಾದ್ಮೇಲೆ ಬೌಂಡ್ರಿ. ಸೂಪರ್ ಬೌಲಿಂಗ್
ಈ ಥರ ಬೌಲಿಂಗ್ ಮಾಡಬೇಕಾಗುತ್ತೆ. ಡಾಟ್ ಬಾಲ್ ಎಷ್ಟು ಎಸಿತಾರೋ ಅಷ್ಟು ಒಳ್ಳೆಯದು ಬೌಲಿಂಗ್ ಟೀಮ್ಗೆ. ಒಂದು ವಿಕ್ಟ್ರಿ ಯೋಚನೆ ಮಾಡಿ ಬಂದಂಥ ಟೀಮ್ಗಳು ಇನ್ನೂ ಕೂಡ ವಿಕ್ಟ್ರಿ ಕಂಡಿಲ್ಲ. ಫೈನ್ ಲೆಗ್ ಅಥವಾ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಕಡೆಗೆ ತಾಕುವಂಥ ಪ್ಲಾನ್ ಇದು. ಬಟ್ ಆಚೆ ಹೋಗೋದ್ರಿಂದ ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ ಅಂಪೈರ್ಸ್. ಶಾರ್ಟ್ ಲೆಗ್ ಫೀಲ್ಡಿಂಗ್ ಅಲ್ಲಿ ಇದೆ, ಸ್ಕ್ವೇರ್ ಲೆಗ್ ಕೂಡ ಇದೆ, ಶಾರ್ಟ್ ಮಿಡ್ ವಿಕೆಟ್ ಇದೆ, ಮಿಡ್ ಆಫ್ ಇದೆ, ಕವರ್ಸ್ ಇದೆ, ಪಾಯಿಂಟ್ ಇದೆ, ಸ್ಲಿಪ್, ಈ ಥರ ಒಂದು ಸರ್ಕಲ್ ಅಲ್ಲಿ ಫೀಲ್ಡಿಂಗ್ ನಿಲ್ಲಿಸಿರೋದು. ಇದು ಕೂಡ ಅಷ್ಟೇ ಸಫಲವಾಗಿ ಹೊಡೆಯುವಂಥ ಒಂದು ಪ್ರಯತ್ನ ಮಾಡಿದ್ರು. ಲಾಸ್ಟ್ ಸ್ಟಾಪ್ ಮೇಲಿಂದ ಹೋಗುತ್ತೆ ಬಾಲು, ಬರೋದಿಲ್ಲ ರನ್ಸ್ ಇಲ್ಲಿ. ಡಾಟ್ ಬಾಲ್ ಅವಕಾಶ ಕೊಡ್ತಾ ಇದ್ದಾರೆ. 6 ಬಾಲ್ ಅಲ್ಲಿ 9 ರನ್ ಕಲೆ ಆಗ್ತದೆ ಪೃಥ್ವಿರಾಜ್ ಸ್ಟ್ರೈಕ್ ಅಲ್ಲಿ. ಸೂಪರ್ ಬೌಲಿಂಗ್ ಇದು, ಒಳ್ಳೆ ಲೈನ್ ಅಂತ ಫಾಲೋ ಮಾಡ್ತಾ ಇದ್ದಾರೆ ಶಿವ ಅವರು. ಸ್ಕೋರ್ 2 ಓವರ್ ಕಂಪ್ಲೀಟ್ ಆಗ್ತಾ ಇದೆ. 19ಕ್ಕೆ 1 ವಿಕೆಟ್ಸ್ ಅನ್ನ ಕಳ್ಕೊಂಡಿದೆ ದಿಗಂತ. 3ನೇ ಓವರ್ ಬರ್ತಾರೆ. ಪಾಪ್ಲ ಮುಗ್ದಾದ ನಂತರ ಇವಾಗ ವಿವೇಕ್ ಆದಿತ್ಯ ಬೌಲಿಂಗ್ ದಾಳಿಗೆ ಬಂದಿರೋದು. ಫೀಲ್ಡ್ ಸೆಟ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಸ್ಟಾರ್ಟ್ ಮಾಡಬೇಕಾಗುತ್ತೆ, ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಇನ್ನೂ ಕೂಡ ಪಂದ್ಯ ಇದೆ, ನಿರ್ದಿಷ್ಟ ಟೈಮ್ ಕೂಡ ಈ ಒಂದು ಗ್ರೌಂಡ್ಗಿದೆ. ಅದರೊಳಗೆ ನಾವು ಮ್ಯಾಚ್ ಅನ್ನು ಮುಗಿಸ್ಬೇಕು. ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ. ಸ್ಟಾರ್ಟಿಂಗ್ 3ನೇ ಓವರಲ್ಲಿ ವೈಟ್ ಬಾಲ್ ಎಕ್ಸ್ಟ್ರಾ 1 ರನ್ ಆಗ್ತಾ ಇದೆ ಇಲ್ಲಿ. ಈ ವೈಡ್ ಇಂದ 20 ರನ್ ಕಂಪ್ಲೀಟ್ ಮಾಡ್ತಾರೆ ಹೊಸ ದಿಗಂತ ತಂಡದವರು. ಸಬ್ ಬೌಲಿಂಗ್ ಬ್ಯಾಕ್ ಪುಟಲ್ಲಿ ಆಡುವಂತ ಯೋಚನೆ ಮಾಡ್ತಾ ಇರೋದು. ಬರೋದಿಲ್ಲ ರನ್ಸ್ ಇಲ್ಲಿ. ಡಾಟ್ ಬಾಲ್ ಅಂತ ಸೇರ್ಪಡೆ ಆಗುತ್ತೆ ಇಲ್ಲಿ. 5 ಬಾಲ್ ಇನ್ನೂ ಕೂಡ ಬಾಕಿ ಇರೋದು. ಸ್ಲೋ ಪಿಕ್ ಇದೆ ಬ್ಯಾಟ್ಸ್ಮನ್ಗೆ. ಡೀಪ್ ಕವರ್ಸ್ ಅಲ್ಲಿ ಪ್ರೊಡಕ್ಷನ್ ಇದೆ ಅಲ್ಲಿ. ಜಸ್ಟ್ 1 ರನ್ಗೆ ಅಷ್ಟೇ ಅವಕಾಶ ಮಾಡಿಕೊಡ್ತಾರೆ ಇಲ್ಲಿ. ಈ 1 ರನ್ನಿಂದ ತಲುಪುವುದು 21ಕ್ಕೆ. ಬೌಲರ್ ಅನ್ನು ಬದಲಿಸುವ ಒಂದು ಪ್ರಯತ್ನ ನಡೀತಾ ಇರೋದು. ಇಲ್ಲಿ ಚೇಂಜ್ ಆಗ್ತಾ ಇದ್ದಾರೆ ಬೌಲರು. ನೋಡಬೇಕಾಗುತ್ತೆ ಯಾವ ಬೌಲರ್ನ ಕಣಕ್ಕಿಳಿಸ್ತಾರೆ ಅಂತ ಹೇಳಿ. ನ್ಯೂ ಬೌಲರ್ ಬರ್ತಾ ಇರೋದು ಇವಾಗ ಚರಣ್ ಅವರು. ಬೌಲರ್ ಆಗಿ ಬಂದಿರೋದು. ವೆರಿ ಫಸ್ಟ್ ಬಾಲ್ ವೈಡಿಗೆ ಆಪರ್ಚುನಿಟಿ ಕೊಟ್ಟಿದ್ರು. ಸೆಕೆಂಡ್ ಬೌಲಿಂಗ್ ಚೇಂಜ್ ಮಾಡ್ತಾ ಇದ್ದಾರೆ. 4 ಬಾಲ್ ಇನ್ನೂ ಕೂಡ ಬಾಕಿ ಇದೆ ಓವರಲ್ಲಿ. ಮುಂದೆ ಬರುವಂತ ಪ್ರಯತ್ನ ಫಸ್ಟ್ ಮಾಡ್ತದೆ. ಆದ್ಮೇಲೆ ಸ್ಲೋವರ್ ಆಗ್ತಾ ಇದ್ದಂಗೆ ಶಫಲ್ ಕೂಡ ಆಗ್ತಾರೆ ಚೂರು. ಬರೋದಿಲ್ಲ ರನ್ಸ್. ಸ್ಲೋ ಬಾಲ್ ಪೃಥ್ವಿರಾಜ್ ರನ್ ಮಾಡ್ತಾ ಇಲ್ಲ. ರಿವರ್ಸ್ ಶಾಟ್ ಯೋಚನೆ. ಕ್ಯಾಚ್ ಅಂತ ಕಾಲ್ ಇದೆ. ಮಿಡ್ಲ್ ಆಫ್ ದ ಬ್ಯಾಟಲ್ ಬರೋದಿಲ್ಲ. ನಿಕ್ಕ ಆಗತ್ತೆ. ಗಲ್ಲಿ ಕಡೆಗೆ ಟ್ರಾವೆಲ್ ಆಗ್ತಾ ಇರುವಂಥದ್ದು ಬಾಲ್. ಜಸ್ಟ್ 1 ರನ್ಗೆ ಎಷ್ಟು ಅವಕಾಶ ಮಾಡಿಕೊಡ್ತಾರೆ ಇಲ್ಲಿ.
ಈ 1 ರನ್ನಿಂದ 22ಕ್ಕೆ ತಲುಪ್ತಾ ಇರುವಂಥದ್ದು ಹೊಸದಿಗಂತ ತಂಡದವರು. 3ನೇ ಓವರ್ ರನ್ನಿಂಗ್ನಲ್ಲಿರೋದಲ್ಲಿ और पुल्टास परफेक्ट ಶಾಟ್ ಬರೋದಿಲ್ಲ, ಎಡ್ಜ್ ಆಗುತ್ತೆ. ಜಸ್ಟ್ 1 ರನ್ನಿಗೆ ಸಾಕು ಆಪರ್ಚುನಿಟಿ ಮಾಡಿಕೊಡ್ತಾರೆ ಇಲ್ಲಿ. ಈ 1 ರನ್ನಿಂದ ತಲುಪಿರೋದು 23ಕ್ಕೆ ತಲುಪ್ತಾ ಇರೋದು. ಇನ್ನು ಕೂಡ ಕೊನೆ ಒಂದು ಬಾಲ್ ಬಾಕಿ ಇರೋದು. ಬರೋದಿಲ್ಲ ರನ್ಸ್, ಲಾಸ್ಟ್ ಬಾಲ್ ಕೂಡ ಡಾಟ್ ಬಾಲ್ ಅಂತ ಕಾಲ್ ಬರುತ್ತೆ. ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ ಇಲ್ಲಿ. 3 ಓವರ್ ಕಂಪ್ಲೀಟ್ ಆಗುತ್ತೆ. 23ಕ್ಕೆ 1 ವಿಕೆಟ್ಸನ್ನು ಕಳ್ಕೊಂಡಿದ್ದಾರೆ ಇಲ್ಲಿ ಹೊಸದಿಗಂತ ತಂಡದವರು. ಇನ್ನು ಕೂಡ 3 ಓವರ್ ಇದೆ ಬಾಕಿ. ಎಷ್ಟು ರನ್ ಕಲೆಕ್ಟ್ ಮಾಡ್ಕೊಳ್ತಾರೆ ನೋಡಬೇಕಾಗತ್ತೆ ಇಲ್ಲಿ. ಗಂಗಾಧರ್ ಬೌಲಿಂಗ್ ಬರೋದು. ವೆರಿ ಫಸ್ಟ್ ಓವರ್ನಲ್ಲಿ ಇದೇ ವ್ಯಕ್ತಿ ಬೌಲಿಂಗ್ ಮಾಡುವಂಥದ್ದು. ಸೂಪರ್ ಬೌಲಿಂಗ್ ಮಾಡೋದು ಇಲ್ಲಿ. ಸೆಕೆಂಡ್ ಓವರ್ ತನ್ನ ಕೊಡದ ಸೆಕೆಂಡ್ ಓವರ್ ಮತ್ತು ತಂಡದ 4ನೇ ಓವರ್ನಲ್ಲಿ ಬೌಲಿಂಗ್ ಮಾಡೋದಕ್ಕೆ ಬಂದಿರೋದು ವ್ಯಕ್ತಿ ಗಂಗಾಧರ್ ಅವರು. ತುಂಬಾ ಟೈಮ್ ನಂತರ ಬರ್ತಾ ಇರುವಂತ ಬೌಂಡ್ರಿ ಇದು. ನವೀನ್ ಕಡೆಯಿಂದ ಬಂದಂತ ಬೌಂಡ್ರಿ ಇದು. ಈ ಬೌಂಡ್ರಿಯಿಂದ ತಲುಪ್ತಾರೆ 27ಕ್ಕೆ ಹೊಸದಿಗಂತ ತಂಡದವರು. ಮಿಸ್ಫೀಲ್ಡ್ ಮಾಡ್ತಾರೆ, ಬೌಲಿಂಗ್ ಕೂಡ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಮಿಸ್ಫೀಲ್ಡ್ ಮಾಡ್ತಾ ಇದ್ದಂಗೆ ಒಳ್ಳೆ ಓವರ್ ಬೌಲಿಂಗ್ ಹಾಕುವಂತ ಓವರ್ನಲ್ಲಿ ಈ ತರ ಮಿಸ್ಫೀಲ್ಡ್ ಮಾಡೋದಕ್ಕೆ ಖಂಡಿತ ಕಷ್ಟ ಆಗುತ್ತೆ. ಸೂಪರ್ ಶಾಟ್ ಬರುತ್ತೆ, ಗ್ಯಾಪ್ ಶಾಟ್ ಇಲ್ಲಿ. ಮತ್ತೊಂದು ಮಿಸ್ಫೀಲ್ಡ್, ಬ್ಯಾಕ್ ಟು ಬ್ಯಾಕ್ ಹೆಡ್ ಬೌಂಡ್ರಿ. ಒಂದು ಲಾಂಗ್ ಆನ್ ಆದ್ರೆ ಇನ್ನೊಂದು ಡಿಪ್ ಸ್ಕ್ವೇರ್ ಲೆಗ್. ಫಸ್ಟ್ ಓವರ್ ಅಲ್ಲಿ ಸೂಪರ್ ಬೌಲಿಂಗ್ ಮಾಡುವಂತ ಗಂಗಾಧರ್ ಬರ್ತಾ ಇದ್ದಾಗ ಈ ಓವರ್ ಅಲ್ಲಿ ವೆಲ್ಕಮ್ ಬೌಂಡ್ರಿಗಳು ತಗೊಳ್ತಾ ಇದ್ದಾರೆ. ಪವರ್ ಪ್ಲೇ ಬೇಡ ನಮಗೆ, ಇದೇ ಓವರ್ ಸಾಕು ಅಂತ ಅನ್ನೋ ರೀತಿಯಲ್ಲಿ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು. ಈ ಬೌಂಡ್ರಿಯಿಂದ 31 ರನ್ನಿಗೆ ತಲುಪಿರೋದು. ಬರುತ್ತೆ ಬ್ರೇಕ್ ಥ್ರೂ. 2 ಬೌಂಡ್ರಿ ಆದ್ರೆ ಇವಾಗ ಬರ್ಕೊಳ್ಳಿ ಬ್ರೇಕ್ ಥ್ರೂ ಅಂತ ಹೇಳಿದ್ರು. ಯು ಮಿಸ್ ಹೈ ಟಿನ್ ಇನ್ ಮಾಡಿರೋದಲ್ಲಿ ಲಾಂಗ್ ಆನ್ ಒಂದ್ ಕಡೆ ಆದ್ರೆ ಲಾಸ್ಟ್ ಡೀಪ್ ಸ್ಕ್ವೇರ್ ಲೆಗ್ ಮತ್ತೊಂದ್ ಕಡೆಯಲ್ಲಿ 2 ಬೌಂಡ್ರಿ ಏರಿಯಾ ಇದು. ಆದ್ರೆ ಇವಾಗ ಯು ಮಿಸ್ ಹೈ ಹಿಟ್ ಮಾಡಿರೋದು. ಆ ಬೌಂಡ್ರಿ ಬರುವಂತ ವ್ಯಕ್ತಿ ವಿಕೆಟ್ಸ್ ಅನ್ನು ತೆಗಿತಾ ಇರುವಂತದ್ದು ಇಲ್ಲಿ ಗಂಗಾಧರ್ ಅವರು. ಬೇಕು ಈ ತರ ಒಂದು ಬ್ರೇಕ್ ಥ್ರೂ. ಎಲ್ಲ ಒಂದ್ ಕಡೆಯಿಂದ ಮಿಸ್ಫೀಲ್ಡ್ ಜಾಸ್ತಿ ಆಗ್ತಾ ಇದೆ. ಬರುವಂತ ಬೌಲರ್ಗಳು ಜಾಸ್ತಿ ರನ್ ಕೊಡ್ತಾ ಇದ್ದಾರೆ ಅಂತ ಇದ್ರೆ ಹೋಪ್ ಇದ್ದಿದ್ದು ಗಂಗಾಧರ್ ಮೇಲೆ. 2 ಬೌಂಡ್ರಿ ಕೂಡ ಬಂದಿರೋದು ಮಿಸ್ಫೀಲ್ಡ್ ಮೇಲೆ. ಬಿಗ್ ಶಾಟ್ ಯೋಚನೆ ಮಾಡ್ತಾರೆ. ಕ್ಯಾಚ್ ಅಂತ ಕಾಲ್ ಇದೆ ಮಿಡ್ ವಿಕೆಟ್ ಏರಿಯಾದಲ್ಲಿ. ಅವರು ಚಾಯಲ್ಲ ಯಾರು ಕೂಡ ಬೋಲ್ಗೆ 1 ರನ್ನಿಗೆ ಅಷ್ಟು ಅವಕಾಶ ಮಾಡಿಕೊಡ್ತಾರೆ ಇಲ್ಲಿ. 32ಕ್ಕೆ ತಲುಪಿರೋದು ಹೊಸದಿಗಂತ ತಂಡದವರು. 4ನೇ ಓವರ್ನಲ್ಲಿ 2 ಬಾಲ್ ಬಾಕಿ ಇದೆ ಇನ್ನು. ಸೂಪರ್ ಬೌಲಿಂಗ್ ಮತ್ತೆ ಡಾಟ್ ಬಾಲ್ ಇದು. ಕೊನೆ 1 ಬಾಲ್ ಬಾಕಿ ಇದೆ ಅಷ್ಟು ಗಂಗಾಧರ್ ಓವರ್ನಲ್ಲಿ. ಫಸ್ಟ್ ಓವರ್ನಲ್ಲಿ 9 ರನ್ನಿಗೆ ಅಷ್ಟು ಅವಕಾಶ ಕೊಟ್ಟಿದ್ದಾರೆ. ಈ ಓವರಲ್ಲಿ 9 ರನ್ನಿಗೆ ಅವಕಾಶ ಕೊಟ್ಟಿದ್ದಾರೆ ಈವರೆಗೆ. ಸಪೋರ್ಟ್ ಯೋಚನೆ ಮಾಡ್ತಾರೆ. ಯು ಮಿಸ್ ಇಟ್ಟು ಮರುತಂಪಾಸ್ ಕಡೆಯಿಂದ ಲೆಗ್ ಸ್ಟಿಕ್ಕಿಗೆ ಬಡಿಯುತ್ತೆ ಬಾಲ್ ಅದು. ಅದಕ್ಕೆ ಅಷ್ಟು ದೂರ ಕೂಡ ಟ್ರಾವೆಲ್ ಆಗಿರೋದು. ಆ ಲೆಗ್ ಸ್ಟಿಕ್ ಬಿದ್ದು ಹೋಗೋದು ಡಿಫೈಲ್ ಕಡೆಗೆ. ಒಂದು ವೇಳೆ ವಿಕೆಟ್ ತೆಗೆದ್ರೆ ನೇರ ವಿಕೆಟ್ ಕೀಪರ್ ಕೈಗೆ ಹೋಗ್ತಾ ಇತ್ತು ಬಾಲು. ಎಲ್ಲ ಒಂದ್ ಕಡೆಯಿಂದ ಓಪನಿಂಗ್ ಬ್ಯಾಟಿಂಗ್ ಮಾಡ್ತಾ ಇದ್ದ ಪೃಥ್ವಿರಾಜ್ ಅವರ ವಿಕೆಟ್ಸ್ ಅನ್ನ ಕಳ್ಕೊಳ್ಳೋದು. 32ಕ್ಕೆ 3ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇರುವಂತದ್ದು ಇಲ್ಲಿ ಹೊಸದಿಗಂತ ತಂಡದವರು. 4 ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ. ಇನ್ನು 12 ಬಾಲ್ ಇದೆ. ಎಷ್ಟು ನಕ್ಕಲ್ಲಿ ಆಗ್ತಾರೆ ಅಂತ ನೋಡಬೇಕಾಗುತ್ತೆ ನಾವು. ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟೆಸ್ಟ್ ಕಡೆಯಿಂದ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಇದು. 24 ತಂಡಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೂಡ. KMCL ಕರ್ನಾಟಕ ಮೀಡಿಯಾ ಕ್ರಿಕೆಟ್ ಲೀಗ್, ಮೀಡಿಯಾ ಚಾಂಪಿಯನ್ಸ್ ಲೀಗ್ ಅನ್ನೋ ರೂಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಲೈವ್ ಚಾನಲ್ ಕೂಡ ಇವತ್ತು 1 ಲಕ್ಷಕ್ಕೂ ಅಧಿಕ 1,30,000 ಸಬ್ಸ್ಕ್ರೈಬ್ ಅನ್ನ ಹೊಂದಿದಂತ ಒಂದು ತಂಡ ಅತಿ ದೊಡ್ಡ ಕಾರ್ಯಕ್ರಮವನ್ನು ಕೂಡ ಇವತ್ತು ಕರ್ನಾಟಕ ರಾಜ್ಯವಲ್ಲದೆ ಉಳಿದ ರಾಜ್ಯಗಳಲ್ಲೂ ಕೂಡ ಮಾಡುವಂತ ಒಂದು ಹೆಮ್ಮೆ ಸಂಸ್ಥೆ ವೈ ಸ್ಪೋರ್ಟ್ಸ್
ನೇರ ಪ್ರಸಾರ ಮಾಡ್ತಾ ಇರೋದು. ನೋ ಬಾಲ್ ಕಾಲ್ ಬರ್ತಾ ಇದೆ. ಎಕ್ಸ್ಟ್ರಾ 1 ರನ್ ಆ್ಯಡ್ ಆಗ್ತಾ ಇದೆ. ಡಿಪ್ ಸ್ಕೋರ್ ಲೆಗ್ ಏರಿಯಾ ಕಡೆಗೆ 1 ರನ್ನಿಗೆ ಅಷ್ಟೇ ಅವಕಾಶ ಮಾಡಿಕೊಡ್ತಾ ಇರುವಂಥದ್ದು. ಇಲ್ಲಿ ಈ 1 ರನ್ನಿಂದ 35ಕ್ಕೆ ತಲುಪಿದ್ದಾರೆ. ಫಸ್ಟ್ ಬಾಲ್ ನೋ ಬಾಲ್ ಆಗಿತ್ತು, ಬಟ್ ಆದರೆ ಅದಾದಮೇಲೆ ಬಂದಿರೋದು ಫ್ರೀ ಹಿಟ್ನಲ್ಲಿ ವೈಟ್ ಬಾಲ್ ಆಗಿತ್ತು. ಮತ್ತು ಫ್ರೀ ಹಿಟ್ ಕಂಟಿನ್ಯೂ ಆದರೂ ಕೂಡ 1 ರನ್ನಿಗೆ ಅಷ್ಟೇ ಫ್ರೀ ಹಿಟ್ನಲ್ಲಿ ಅವಕಾಶ ಕೊಡೋದು. ಕ್ಯಾಚ್ ಒಂದು ಕಾಲ್ ಇದೆ, ಲಾಂಗ್ ಆನ್ ಏರಿಯಾ. ಈಸಿ ಕ್ಯಾಚ್ ಅನ್ನ ಮಿಸ್ ಮಾಡ್ತಾರೆ ಇಲ್ಲಿ. ಖಂಡಿತ ಕ್ರಿಕೆಟ್ನಿಂದ ತುಂಬಾನೇ ಅಪರೂಪಕ್ಕೆ ಕ್ರಿಕೆಟ್ ಆಡುವಂಥ ಆಟಗಾರರು ಇವತ್ತು ನಮ್ಮ ಮಾಧ್ಯಮದ ತಂಡಗಳು ಭಾಗವಹಿಸ್ತಾ ಇದೆ. ನಾವು ಕೂಡ ಭಾಗವಹಿಸೋಣ. ಒಂದು ಒಳ್ಳೆ ಕಾರ್ಯಕ್ರಮದ ಉದ್ದೇಶ ಚೆನ್ನಾಗಿದೆ, ಹಾಗಾಗಿ ಭಾಗವಹಿಸೋಣ ಅಂತ ಬಂದಂಥ ನಮ್ಮ ಮೀಡಿಯಾ ಚಾನೆಲ್ಗಳೆಲ್ಲರೂ ಕೂಡ ಇಲ್ಲಿ ಭಾಗವಹಿಸಿರೋದು ದೊಡ್ಡ ಖುಷಿ ಕೊಡುವಂಥ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಆಲ್ ಮೀಡಿಯಾ ಟೀಮ್ಸ್. ಶಾರ್ಟ್ ಆಗಿ ಬೀಳ್ತಾ ಇದೆ, ಬ್ಯಾಕ್ ಪಡೆದು ಹೊಡೆಯುವಂತ ಒಂದು ಪ್ರಯತ್ನ ಮಾಡಿದ್ರು ಡೀಪ್ ಸ್ಕೋರ್ ಲೆಗ್ ಕಡೆಗೆ. 2ನೇ ರನ್ನಿಗೆ ಕೂಡ ಅವಕಾಶವನ್ನು ಮಾಡಿಕೊಟ್ರು. 2 ರನ್ಸಿಂದ ಸ್ಕೋರ್ ತಲುಪಿರೋದು ಇವಾಗ 39ಕ್ಕೆ ದಿಗಂತ ತಂಡ. ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ ಅಂಪೈರ್ಸ್ ಕಡೆಯಿಂದ. ಎಕ್ಸ್ಟ್ರಾ 1 ರನ್ ಮತ್ತೆ ಆ್ಯಡ್ ಆಗ್ತಾ ಇರುವಂಥದ್ದು ಪದೇ ಪದೇ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಬೌಲಿಂಗ್ ಟೀಮಿಗೆ. ಅಶ್ವವೇಗ ನ್ಯೂಸ್ ಟೀಮ್ ಅವರಿಗೆ ಬೌಲರ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಒಂದು ಓವರ್ನಲ್ಲಿ ಅಬೌವ್ ದ ಬೆಸ್ಟ್ ಅಂತ ಭೀಮರ್ ಅಂತ 2 ಬಾಲ್ಗಳು ಹಾಕಿದರೆ ಖಂಡಿತ ಬೌಲರ್ನ ಬದಲಾವಣೆ ಮಾಡಬೇಕಾಗುತ್ತೆ. ಆಗಿದ್ದು ಕೂಡ ಇದೆ, ಅದಕ್ಕೆ ಬೌಲಿಂಗ್ ಚೇಂಜ್ ಆಗುತ್ತೆ ಇವಾಗ. ಪುಲ್ಟಾ ಸ್ಲೋ ಓವರ್ ಬಾಲ್ ಹಾಕಿರೋದು, ಪರ್ಫೆಕ್ಟ್ ಶಾಟ್ ಬರೋದಿಲ್ಲ, ಆದರೂ ಕೂಡ 1 ರನ್ನಿಗೆ ಅಷ್ಟು ಅವಕಾಶ ಬರುತ್ತೆ. ಈ 1 ರನ್ನಿಂದ 41ಕ್ಕೆ ತಲುಪಿರೋದಲ್ಲಿ ಹೊಸ ದಿಗಂತ ತಂಡದವರು. ಅಶ್ವವೇಗ ನ್ಯೂಸ್ ಬೌಲಿಂಗ್ ಅಲ್ಲಿ ಇರುವಂತದ್ದು ಗುರೂಜಿ. ಸ್ಮೋ ಬೌಲಿಂಗ್ ಇದು ಗುರೂಜಿ ಕಡೆಯಿಂದ. ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ. 5 ಓವರ್ ಕಂಪ್ಲೀಟ್ ಆಗ್ತದೆ. 41ಕ್ಕೆ 3 ವಿಕೆಟ್ಸ್ ಕಳ್ಕೊಂಡು ಇಲ್ಲಿ ಹೊಸ ದಿಗಂತ ತಂಡದವರು. ಇನ್ನು 6 ಬಾಲ್ ಬಾಕಿ ಇದೆ, ನೋಡಬೇಕಾಗುತ್ತೆ ಎಷ್ಟು ರನ್ ಮಾಡ್ತಾರೆ ಅಂತೇಳಿ. ಬ್ಯಾಟಿಂಗ್ ಪಡೆ 6 ಬಾಲ್ ಅಲ್ಲಿ ಎಷ್ಟು ರನ್ ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ ನೋಡಬೇಕಾಗುತ್ತೆ ಇಲ್ಲಿ. ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ ಅಂಪೈರ್ಸ್ ಕಡೆಯಿಂದ. ಲಾಸ್ಟ್ ಓವರ್ ಸೆಕೆಂಡ್ ಬಾಲ್ ನೋ ಬಾಲ್ ಆಗ್ತಾ ಇದೆ. ಫ್ರೀ ಹಿಟ್ ಅವಕಾಶ ಪ್ರತಿ ಓವರ್ನಲ್ಲೂ ಕೂಡ. ನೋ ಬಾಲ್, ವೈಡ್ ಅಂಡ್ ಮಿಸ್ಫೀಲ್ಡ್. ಇಷ್ಟು ಮಿಸ್ಫೀಲ್ಡ್ ಕೊಟ್ಟರು ಕೂಡ ಅಪೋಸಿಟ್ ಟೀಮ್ ಮಾಡಿರೋದು ಲಾಸ್ಟ್ ಓವರ್ನಲ್ಲಿ ಜಸ್ಟ್ ಚಾಲ್ತಿ. ಲಾಸ್ಟ್ ಓವರ್ 42 ಬಂದಿತ್ತಿರೋದು.
ಫ್ರೀ ಬಾಲ್ ಆಚೆ ಹೋಗುತ್ತೆ. ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾ ಇರೋದು. ಎಕ್ಸ್ಟ್ರಾ ಹೋದ್ರೆ ರನ್ ಆಗುತ್ತೆ ಇಲ್ಲಿ. ಮಿಡ್ ವಿಕೆಟ್ ಏರಿಯಾ ಜಸ್ಟ್ 1 ರನ್ನಿಗೆ ಅವಕಾಶ ಬರುತ್ತೆ ಇಲ್ಲಿ ಫ್ರೀ ಹಿಟ್ನಲ್ಲಿ. 1 ರನ್ನಿಂದ 44 ರನ್ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಕೊನೆ 4 ಬಾಲ್ ಬಾಕಿ ಇರೋದು. ಸೆಷನ್ ಮುಗಿಯೋದಕ್ಕೋಸ್ಕರ 4 ಬಾಲ್ ಅಷ್ಟೇ ಬಾಕಿ ಇರೋದು ಇಲ್ಲಿ. ಸಪೋರ್ಟ್ ಮಾಡಿಡುವಂತ ಪ್ರಯತ್ನ ಮಾಡಿರೋದು. ವೆರಿ ಸ್ಲಾಂಗ್ ಆನ್ ಕಡೆ ಹೋಗ್ತಾ ಇರೋದು. ಬಾಲ್ ಟ್ರಬಲ್ ಆಗ್ತಾ ಇರುವಂಥದ್ದು. 2 ರನ್ನಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾರೆ. ಸಪೋರ್ಟ್ ಮಾಡ್ಕೊಂಡು ಹೊಡಿತಾರೆ ಅಂತ ಹೇಳಿದ್ರೆ ಪಕ್ಕ ಬೌಂಡ್ರಿ ಬರುತ್ತೆ. ಮಿಡ್ ವಿಕೆಟ್ ಏರಿಯಾದಲ್ಲಿ ಬೌಂಡ್ರಿಯಿಂದ ಕಂಪ್ಲೀಟ್ ಮಾಡ್ತಾರೆ ಹೊಸದಿಗಂತ ಟೀಮ್. 50 ಕಂಪ್ಲೀಟ್ ಮಾಡ್ತಾ ಇರೋದು ಈ ಒಂದು ಬೌಂಡ್ರಿಯಿಂದ. ಕೊನೆ ಓವರ್ 2 ಬಾಲ್ ಇನ್ನೂ ಕೂಡ ಬಾಕಿ ಇದೆ. 50ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡಿರೋದು ಹೊಸದಿಗಂತ ಟೀಮ್ ಅವರು. ಆಚೆ ಹೋಗ್ತಾ ಇದೆ. ಲಕ್ಷ್ಯಕ್ಕಿಂತ ದೂರ ಹೋಗ್ತಾ ಇರೋದು. ವೈಟ್ ಬಾಲ್ ಅಂತ ಕಾಲ್ ಬರುತ್ತೆ. ಎಕ್ಸ್ಟ್ರಾ 1 ರನ್ನಿಗೆ ಅವಕಾಶ ಕೊಡ್ತಾ ಇರುವಂಥದ್ದು. 51ಕ್ಕೆ ತಲುಪ್ತಾ ಇರೋದು ಸ್ಕೋರು. ಲಾಸ್ಟ್ 2 ಬಾಲ್ ಹೇಳ್ತಾ ಇರ್ತಾರೆ ವಿಕೆಟ್ ಕೀಪರ್ 2 ಬಾಲ್ ಒಳ್ಳೆದಾಕಿ ಮುಗಿಸ್ಬಿಡುತ್ತೆ ಅಂತೇಳಿ. ಸ್ಲೋವರ್ ಬಾಲ್ ಇದನ್ನೇ ಹಾಕಿ ಅಂತ ಹೇಳ್ತಾ ಇರೋದು. ಇನ್ನೂ ಕೂಡ 1 ಬಾಲ್ ಬಾಕಿ ಇದೆ. ಅದನ್ನು ಕೂಡ ಡಾಟ್ ಹಿಡಿದ್ರೆ ಇನ್ನಿಂಗ್ಸ್ ಕೂಡ ಮುಗಿಯುತ್ತೆ. 50ರಿಂದ 52 ಟಾರ್ಗೆಟ್ ಕೊಡುವಂಥ ಅವಕಾಶ ಇರುತ್ತೆ. ಕೊನೆ ಬಾಲ್ ಬಾಕಿ ಇದೆ. ಮುರಳಿ ಕೃಷ್ಣ ಸ್ಟ್ರೈಕ್ ಅಲ್ಲಾದ್ರೆ ಬೌಲಿಂಗ್ ಅಲ್ಲಿ ಇರೋದು ಯಾರಪ್ಪ ಅಂತಂದ್ರೆ ಶಿವಕುಮಾರ್. ಫುಲ್ ಟಾಸ್ ಆಗ್ಬೋದು. ಲಾಸ್ಟ್ ಬಾಲ್ ಇದು ಲೀಡಿಂಗ್ ಎಡ್ಜ್ ಆಗುತ್ತೆ. ತುಂಬಾ ದೂರ ಹೋಗ್ತಾ ಇದೆ. ಹೈಟ್ ಹೋಗ್ತಾ ಇದೆ. ಫಿನಿಶಿಂಗ್ ಮಾತ್ರ ಕೊಡ್ತಾ ಇದೆ ಕೃಷ್ಣ ಅವರು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಫಿನಿಶಿಂಗ್ ಸಪೋರ್ಟ್ ಮಾಡಿಕೊಂಡು ಬರುತ್ತೆ 6. 57 ರನ್ ಫಾಸ್ಟ್ ಇನ್ನಿಂಗ್ಸ್ ಮುಗಿತಾ ಇದೆ. 58 ಟಾರ್ಗೆಟ್ ಇರೋದು. 58 ಟಾರ್ಗೆಟ್ ಅನ್ನ ಯಾವ ತರ ಚೇಸ್ ಮಾಡ್ತಾರೆ ಅಂತ ನೋಡ್ಬೇಕಾಗುತ್ತೆ ಇಲ್ಲಿ. ಅಶ್ವವೇಗ ನ್ಯೂಸ್ ಅವರು ಫಸ್ಟ್ ಇನ್ನಿಂಗ್ಸ್ ಮುಗಿಯುತ್ತೆ. ಇಮಿಡಿಯೇಟ್ಲಿ ಫೀಲ್ಡಿಂಗ್ ಬರಬೇಕಾಗುತ್ತೆ ಇಲ್ಲಿ. ಹೊಸದಿಗಂತ ತಂಡದವರು ಇಮಿಡಿಯೇಟ್ಲಿ ಫೀಲ್ಡಿಂಗ್ ಬರಬೇಕಾಗುತ್ತೆ ಇಲ್ಲಿ. ಚೇಸಿಂಗ್ ಬ್ಯಾಟಿಂಗ್ ಓಪನಿಂಗ್ ಬ್ಯಾಟಿಂಗ್ ಕೂಡ ಅಷ್ಟೇ. ಇಮಿಡಿಯೇಟ್ಲಿ ನೀವು ಗ್ರೌಂಡಿಗೆ ಇಳಿಬೇಕಾಗುತ್ತೆ ಬ್ಯಾಟಿಂಗ್ ಮಾಡೋದಕ್ಕೆ. ಟೈಮ್ ಇಲ್ಲ. ಇನ್ನೂ ಕೂಡ 1 ಪಂದ್ಯ ಬಾಕಿ ಇದೆ. ಸೊ ಮೊದಲ ಇನ್ನಿಂಗ್ಸ್ ಕಂಪ್ಲೀಟ್ ಆಗುತ್ತೆ. ಬಾಕ್ಸಲ್ಲಿ ಬದಲಾವಣೆ ಜಾಯ್ನ್ ಆಗ್ತಾರೆ ಬಾಸ್ ಬಬ್ಲು ಚಿಕ್ಕಬಳ್ಳಾಪುರ ಜೊತೆಗೆ. ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ ಸರ್ ದಯವಿಟ್ಟು. ಟೈಮ್ ಇಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇನ್ನೂ ಕೂಡ 1 ಮ್ಯಾಚ್ ಇದೆ. ನಮಗೆ ನಿರ್ದಿಷ್ಟ ಟೈಮ್ ಇದೆ. ಆ ಟೈಮ್ ಒಳಗಡೆ ಇಲ್ಲೆಲ್ಲ ಗ್ರೌಂಡ್ ಖಾಲಿ ಮಾಡಬೇಕಾಗುತ್ತೆ ನಾವು ಔಟರ್ಸ್ಗಳು. ದಯವಿಟ್ಟು ಗಮನಿಸಿ. ಅಂಡ್ ಬ್ಯಾಟ್ಸ್ಮನ್ ಬನ್ನಿ ಸರ್ ದಯವಿಟ್ಟು. ಓಪನಿಂಗ್ ಬ್ಯಾಟ್ಸ್ಮನ್ ಇಬ್ಬರು ಬೇಗ ಬನ್ನಿ. ನೀವು ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ ಸರ್. ಅವ್ರು ಬರ್ತಾರೆ ಅಂಪೈರ್ಸ್. ಮ್ಯಾಚ್ ಬೇಗ ಮೂವ್ ಮಾಡಿ.
ಟೈಮ್ ಇಲ್ಲ. ನಿನ್ನೆ ನಮ್ಮ ಜೊತೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಕೂಡ ಗೊತ್ತು ಯಾವ ಟೈಮಿಗೆ ಇಲ್ಲಿ ಗ್ರೌಂಡ್ ಖಾಲಿ ಮಾಡಬೇಕು ಅಂತ ಹೇಳಿ. ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ಇಮಿಡಿಯೇಟ್ಲಿ ಬೇಗ. 58 ಈಸ್ ಅ ಟಾರ್ಗೆಟ್. Is 58 runs. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನೋಡಿದ್ವಿ 59 ರನ್ಸ್ ಟಾರ್ಗೆಟ್ ಚೇಸ್ ಮಾಡಕ್ ಬರ್ತಾ ಇದ್ದಾರೆ ಇವಾಗ. ನೆಕ್ಸ್ಟ್ ಮ್ಯಾಚ್ ಟಾಸ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಟಾಸ್ ಗೆದ್ದಂತ ವಾರ್ತಾ ಭಾರತಿ ಚೇಸ್ ಅನ್ನುವಂತ ಒಂದು ಡಿಸಿಷನ್ ತೆಗೆದುಕೊಳ್ತಾ ಇದೆ. $59 is a target. ಶ್ರೀನಿಧಿ ಫಾರ್ ಫಸ್ಟ್ ಓವರ್. ಓಪನರ್ಸ್ ಆಗಿ ಶಿವಮೂರ್ತಿ ಮತ್ತು ಗುರೂಜಿ. ಫಸ್ಟ್ ಬಾಲ್ ಡಿಫೆನ್ಸಿವ್ ಶಾಟ್. ಇಂಜುರಿ ಆದ್ರೆ ಆ ಬ್ಯಾಟ್ ನೋಡ್ಬೇಕಾಗತ್ತೆ. ಸ್ವಲ್ಪ ಕಷ್ಟ ಬಿಡ್ತಾ ಇದ್ದಾರೆ ಬ್ಯಾಟ್. ಮತ್ತೆ ಸೆಕೆಂಡ್ ಬಾಲ್ ಫ್ರಮ್ ಶ್ರೀನಿಧಿ. ಬಿಗ್ ಶಾಟ್ ಬರ್ತಾ ಇದೆ. ಏರಿಯಲ್ ರೂಟ್ ತಗೋತಾರೆ ಇಲ್ಲಿ. ಬೌಂಡ್ರಿ ಅಂತ ಕಾಲ್ ಬರ್ತಾ ಇದೆ. ಚೇಸ್ ಮಾಡಬೇಕಾಗಿದೆ ಇಲ್ಲಿ. ಫಸ್ಟ್ ಮ್ಯಾಚ್ ಯಾರು ವಿಕ್ಟರಿಯನ್ನು ತಗೋತಾರೆ ನೋಡ್ಬೇಕಾಗುತ್ತೆ. 2-2 ಮ್ಯಾಚ್ ಅನ್ನ ಸೋತಂತ ತಂಡಗಳಲ್ಲಿ ಫಸ್ಟ್ ವಿಕ್ಟರಿಗಾಗಿ ಹೋರಾಟ ಮಾಡ್ತಾ ಇರೋದು. ಈ ಮ್ಯಾಚ್ ಗೆದ್ರೆ ಜಸ್ಟ್ ಒಂದು ಸಣ್ಣ ಅವಕಾಶ ಇರುತ್ತೆ. ಸೋತಂತ ತಂಡ ಆಲ್ಮೋಸ್ಟ್ ಒಂದು ಟೂರ್ನಮೆಂಟ್ ಇಂದ ಹೊರಗುಳಿಬೇಕಾಗತ್ತೆ. ಲಾಸ್ಟ್ 4 balls. ಬ್ಯಾಕ್ ಫುಟ್ ಅಲ್ಲಿ ಆಡುವಂತಹ ಪ್ರಯತ್ನ. ಕ್ವಿಕ್ ಸಿಂಗಲ್ ಪಡ್ಕೋತಾರ ನೋಡ್ಬೇಕು. ಡೈರೆಕ್ಟ್ ಹಿಟ್ ಆಗಿದೆ, ರನ್ ಔಟ್ ಅವಕಾಶ ಇತ್ತು. ಬಟ್ ಫೈನಲಿ ಸಿಂಗಲ್ ಕಂಪ್ಲೀಟ್ ಮಾಡ್ತಾರೆ ಶಿವಮೂರ್ತಿ. ಇವಾಗ ಸ್ಟ್ರೈಕ್ ಬರ್ತಾರೆ ಗುರು ಜಿ. ಸ್ಟಿಲ್ ಲಾಸ್ಟ್ 3 balls. ಬಿಗ್ ಶಾಟ್ ಆಡುವಂತಹ ಪ್ರಯತ್ನ ಇದು. ಲೆಗ್ ಬೈ ಡಿಸಿಷನ್ ಬರ್ತಾ ಇದೆ. ಕೊನೆಯ ಬಾಲ್. ಇದು ದುಬಾರಿ ಆಗುತ್ತೆ. ಇದು ನೋ ಬಾಲ್ ಕಾಲ್ ಬರುತ್ತೆ. ನೋ ಬಾಲ್ ಪ್ಲಸ್ ಬೌಂಡ್ರಿ. ಫೈನಲ್ ಕಡೆ ಬಂದಂತಹ ಬೌಂಡ್ರಿ ಇದು. 4 runs added to the team's total. Still lost ball remaining. Free hit ball.
ಶಾರ್ಟ್ ರೈಸಿಂಗ್ ಡೆಲಿವರಿ ಡಾಟ್ ಬಾಲ್ ಇಂದ ಫಿನಿಶ್ ಆಗುತ್ತೆ. ಫಸ್ಟ್ ಓವರ್ ಎಂಡ್ ಆಫ್ ಓವರ್ ನಂಬರ್ 1. 10 ವಿತೌಟ್ ಲಾಸ್. 30 balls 48. ಉಳಿದಂತ 5 ಓವರ್ 48 ರನ್ ಬೇಕಾಗಿದೆ. ಶಾರ್ಟ್ ಆಗಿ ಬೀಳ್ತಾ ಇದೆ. ಸಖತ್ತಾಗಿರುವಂತಹ ಗ್ಯಾಪ್ ಶಾಟ್. ತಡಿತರ ನೋಡ್ಬೇಕಿಲ್ಲಿ ಡೀಪೆಕ್ ಶಾಟ್ ಕವರ್ಸ್ ಕಡೆ ಗುರೂಜಿ ಬ್ಯಾಟ್ ಇಂದ 2 runs ಬರ್ತಾ ಇದೆ. ಇನ್ನೊಂದು ರನ್ ಪಡ್ಕೊಳ್ಳೋಂತ ಅವಕಾಶ ಇತ್ತು, ಬಟ್ ಜಸ್ಟ್ 2 runs ಮಾತ್ರ ಆಡ್ ಆಗುತ್ತೆ. ವೈಡ್ ಅಂತ ಕಾಲ್ ಬರ್ತಾ ಇದೆ. ಎಕ್ಸ್ಟ್ರಾ ರನ್ಸ್ ಆಡ್ ಆಗ್ತಾ ಇದೆ. 14 ವಿತೌಟ್ ಲಾಸ್. 28-44. ಶಾರ್ಟ್ ಆಗಿದೆ. ಕಿಲಾಡಿ ತರ ಹೊಡಿತಾರೆ. ಗ್ಯಾಪ್ ಹುಡುಕ್ತಾರೆ. ಡಿಫೆಂಡ್ ಕಡೆ ಟ್ರಾವೆಲ್ ಆಗುತ್ತೆ. ಕಪಲ್ ಆಫ್ ಬೌನ್ಸಸ್ ಇನ್ ಟು ದ ರೋಪ್ಸ್. ಬೌಂಡ್ರಿ. ಗುರೂಜಿ ಇರುವಷ್ಟು ಕಾಲ ಅಶ್ವವೇಗ ನ್ಯೂಸಿಗೆ ಪ್ಲಸ್ ಪಾಯಿಂಟ್. ಈ ಗ್ರೌಂಡ್ ಅಲ್ಲಿ ಮೊನ್ನೆ ತಾನೇ ಪ್ರಾಕ್ಟೀಸ್ ಮಾಡಿ ಒಂದು ಗ್ರೌಂಡಿನ ಡೈಮೆನ್ಷನ್ ಅನ್ನು ಅರ್ಥಕೊಂಡು ಆಡ್ತಾ ಇದ್ದಾರೆ ಗುರೂಜಿ ಅವರು. 2 ಬೌಂಡ್ರಿ ಕೂಡ ಇವ್ರ ಬ್ಯಾಟಿಂದ ಬರ್ತಾ ಇದೆ. 27 ಬಾಲ್ 40 ರನ್ ಬೇಕಾಗಿದೆ. ವೈಡ್ ಬಾಲ್. Nineteen without loss. 27-39. ಓ ಬ್ಯಾಟ್ ಸ್ವಿಂಗ್ ಜೋರಾಗಿದೆ. ಅಪೀಲ್ ಮಾಡ್ತಾ ಇದ್ದಾರೆ ಇಲ್ಲಿ ಪೃಥ್ವಿರಾಜ್ ಕ್ಯಾಪ್ಟನ್. ಪವರ್ ಪ್ಲೇಲೂ ಕೂಡ 2 ಬಾಲ್ ಉಳಿತಾ ಇದೆ. 19ಕ್ಕೆ ನೋ ಲಾಸ್. ಅಶ್ವವೇಗ ನ್ಯೂಸ್. ರನ್ಸ್ ಸಿಗ್ತಾ ಇಲ್ಲ. ಡಾಟ್ ಬಾಲ್. ಸೆಕೆಂಡ್ ಓವರ್ ಲಾಸ್ ಬಾಲ್ ರಿಮೈನಿಂಗ್. 19 ವಿತೌಟ್ ಲಾಸ್. 25 ಬಾಲ್ 39. ಕ್ಯಾಚ್ ಅನ್ನುವಂಥ ಕಾಲ್. ಶಾರ್ಟ್ ಕವರ್ಸ್ ಅಲ್ಲಿ 1 ರನ್ ಅನ್ನ ಈಸಿಯಾಗಿ ಪಡ್ಕೋತಾರೆ. ಕಂಪ್ಲೀಟ್ ಆಗುತ್ತೆ ಪವರ್ ಪ್ಲೇ ಆಫ್ಟರ್ 2 overs 20 ವಿತೌಟ್ ಲಾಸ್. ಅಲ್ಲಿ ಫೀಲ್ಡ್ ಬೇಗನೆ ಸ್ಪ್ರೆಡ್ ಆಗ್ಬೇಕು ಸರ್. ಇನ್ನೊಂದು ಮ್ಯಾಚ್ ಇದೆ. ನ್ಯೂ ಬೌಲರ್ ಆದಷ್ಟು ಬೇಗನೆ ಪರ್ಚೇಸಿ. ಫೀಲ್ಡ್ ಸ್ಪ್ರೆಡ್ ಆಗಿ. ಆಫ್ಟರ್ 2 overs 20 ಎಕ್ಸಾಕ್ಟ್ 10 runs ಅಲ್ಲಿ ಪವರ್ ಪ್ಲೇ ಕಂಪ್ಲೀಟ್ ಆಗ್ತಾ ಇದೆ. 24 ಬಾಲ್ ಅಲ್ಲಿ 38 ರನ್ ಬೇಕಾಗಿದೆ. 24 balls 38 runs. Arjun new bowler for third over.
ಬ್ಯಾಟ್ ಸ್ವಿಂಗ್ ಜೋರಾಗಿದೆ, ವೈಡ್ ಅಂತ ಕಾಲ್ ಬರ್ತಾ ಇದೆ ಅಂಪೈರ್ ಪುನೀತ್ ಅವ್ರ ಕಡೆಯಿಂದ. 21 without loss. ಪುಲ್ ಮಾಡುವಂತ ಪ್ರಯತ್ನ, ಇದು ಔಟ್ ಅಂತ ಕಾಲ್ ಬರ್ತಾ ಇದೆ. ಬ್ಯಾಟರ್ ಗುರೂಜಿ ಅವರೇ ಪೆವಿಲಿಯನ್ ಕಡೆ ಸಾಕ್ತಾ ಇದ್ದಾರೆ. 21 for 1 ಫಸ್ಟ್ ಬ್ರೇಕ್ ಥ್ರೂ. 21 ರನ್ ಪಾರ್ಟ್ನರ್ಶಿಪ್ ಇಲ್ಲಿ ಮುರಿತಾ ಇದ್ದಾರೆ. ಸೂಪರ್ ಆದಂತ ಒಂದು ಕ್ಯಾಮ್ರಾ ವರ್ಕ್ ಅನ್ನ ಮಾಡ್ತಿರುವಂತ ಮೆಹಬೂಬ್ ಪಿನ್ ಟು ಪಿನ್ ಪಿಕ್ಚರ್ ಅನ್ನ ಕ್ಯಾಪ್ಚರ್ ಮಾಡ್ತಿದ್ದಾರೆ. ವರ್ಲ್ಡ್ ಸ್ಪೋರ್ಟ್ಸ್ ಮೈಂಡ್ ಕ್ಯಾಮ್ರಾಮ್ಯಾನ್, ಕೋ ಕ್ಯಾಮ್ರಾಮನ್ಸ್ ಆಗಿ ಅರ್ಫಾದ್, ಇಮ್ರಾನ್. ಒಂದು ಸಿನಿಮ್ಯಾಟಿಕ್ ಕ್ಯಾಮ್ರಾಸ್ ಬ್ಯಾಟರ್ ಮತ್ತು ಬೌಲರ್ಗಳನ್ನ ಸೆರೆ ಹಿಡಿಯುತ್ತಾ ಇರುವಂತಹ ಮೆಹಬೂಬ್. ಇಲ್ಲಿ ಬಿಗ್ ಶಾಟ್ ಬರ್ತಾ ಇದೆ, ಮ್ಯಾಕ್ಸಿಮಮ್ ಬರ್ತಾ ಇದೆ. ಫಸ್ಟ್ ಬಾಲ್ ಅಲ್ಲೇ ರಿಸ್ಕ್ ಇಲ್ಲ, ರಿಸ್ಕ್ ಎಲ್ಲ ಏನಿದ್ರು ರಸ್ ತಿನ್ನೋಷ್ಟು ಈಸಿ ಅಂತ ತೋರಿಸ್ತಾ ಇರುವಂತ ಚರಣ್ ಕುಮಾರ್. ಚರಣ್ ಬ್ಯಾಟ್ ಇಂದ ಬರ್ತಾ ಇದೆ ಫಸ್ಟ್ ಮ್ಯಾಕ್ಸಿಮಮ್. 22 ಬಾಲ್ ಅಲ್ಲಿ 31, 22-31. ತುಂಬಾನೇ ಸ್ಲೋ ಆಗಿ ಬೀಳ್ತಾ ಇದೆ. ಟಾಪ್ ಎಡ್ಜ್ ರೇಸಿಂಗ್ ಇನ್ ಟು ದ ಬೌಂಡ್ರಿ, ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. 21 ಬಾಲ್ 27, 1 ಬೌನ್ಸ್ ಎನ್ನುವಂತ ಸೂಚನೆ ಕೂಡ ಬರ್ತಾ ಇದೆ. ತುಂಬಾ ಪೂರ್ ಬಾಲ್ ಇದು. ಅಬೋ ವೇಸ್ಟ್ ಸೈಟ್ ಅಲ್ಲ, ಇದು ಅಬೋ ಚೆಸ್ಟ್ ಹೈಟ್ ಮೇಲೆ ಇತ್ತಿದು. ನೋ ಬಾಲ್ +1 ಅಂತ ಕಾಲ್ ಬರುತ್ತೆ. ದುಬಾರಿ ಓವರ್, ಥರ್ಡ್ ಓವರ್ ಅಲ್ಲಿ ಸಖತ್ತಾಗಿ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಬೌಲರ್ ಅಜಯ್ ಅವರಿಗೆ. ಫ್ರೀ ಬಾಲ್, 1 ರನ್ ಕಂಪ್ಲೀಟ್ ಮಾಡ್ಕೋತಾರೆ ಫ್ರೀ ಹಿಟ್ ಅಲ್ಲಿ. ಕ್ಯಾಚ್ ಪಡ್ಕೊಂಡ್ರು ಕೂಡ 1 ರನ್ ಅಂತ ಕಾಲ್ ಬರ್ತಾ ಇದೆ. ಬಾಲ್ 24. ಈ ಬಾಲ್ ಚೆನ್ನಾಗಿದೆ, ಇದು ಸಖತ್ತಾಗಿದೆ ಬಾಲ್. ಇದು ಈ ತರ ಡಾಟ್ ಬಾಲ್ಸ್ ಬೇಕಾಗುತ್ತೆ. ಕಷ್ಟವಾದಂತ ಟಾಸ್ಕ್ ಆದ್ರೂ ಕೂಡ ಮಾಡಿ ತೋರಿಸಬೇಕಾಗುತ್ತೆ. ಮಸ್ಟ್ ವಿನ್ ಗೇಮ್ ಆಡ್ತಿರೋದು ಇಲ್ಲಿ. ಟಾಪ್ ಎಡ್ಜ್ ಶಾರ್ಟ್ ಅಂಡ್ ಪರ್ಫೆಕ್ಷನ್ ಇಲ್ಲದೆ ಇದ್ರು ಕೂಡ ಶಾರ್ಟ್ ಮಿಡ್ ವಿಕೆಟ್ ಅಲ್ಲಿ 1 ರನ್ ಪಡ್ಕೋತಾ ಇದ್ದಾರೆ. ಓವರ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. 3 ಓವರ್ಗಳ ನಂತರ 35, 35 for 1 ಅಶ್ವವೇಗ ನ್ಯೂಸ್. 3 ಓವರ್ ಅಲ್ಲಿ 23 ರನ್, 18 ಬಾಲ್ ಅಲ್ಲಿ 23. ಅಗೈನ್ ಶ್ರೀನಿಧಿ ಫಾರ್ 4th ಓವರ್. ಡಿಫೆನ್ಸಿವ್ ಶಾಟ್ ಬರ್ತಾ ಇದೆ, ರನ್ಸ್ ಬರ್ತಾ ಇಲ್ಲ. 4th ಓವರ್ ಫಸ್ಟ್ ಬಾಲ್ ಅಲ್ಲಿ ಬೇಕಾಗಿದೆ ಡಾಟ್ ಬಾಲ್ಸ್. ಇಲ್ಲಿ ಪ್ರೆಷರ್ ಬಿಲ್ಡ್ ಮಾಡಬೇಕಾದ್ರೆ ಬ್ಯಾಟರ್ಸ್ಗೆ ಡಾಟ್ ಬಾಲ್ಸ್ ಗಳ ಜೊತೆಗಾಗಿ ವಿಕೆಟ್ ಗಳನ್ನ ಪಡ್ಕೊಂಡ್ರೆ ಮಾತ್ರ ಅವಕಾಶ ಇರುತ್ತೆ. ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ವಿಕೆಟ್ಸ್ ತೆಗಿಬೇಕು, ಬೌಂಡ್ರೀಸ್ ಕೊಡಬಾರ್ದು ಇಲ್ಲಿಂದ. ಈ ತರ ಬೌಲ್ ಮಾಡಿದ್ರೆ ಈಸಿ ಆಗ್ಬಿಡುತ್ತೆ. ವಿಕೆಟ್ ಕೀಪರ್ ಕೂಡ ಮಿಸ್ ಮಾಡ್ತಾರೆ. ನೋ ಬಾಲ್ ಪ್ಲಸ್ ಬೌಂಡ್ರಿ ಬರುತ್ತೆ. 5 ರನ್ಸ್ ಎಕ್ಸ್ಟ್ರಾಸ್ ಅಲ್ಲಿ ಆಡ್ ಆಗುತ್ತೆ ಇಲ್ಲಿ. 17 ಬಾಲ್ ಅಲ್ಲಿ ಇವಾಗ ಬೇಕಾಗಿರೋದು 18 ರನ್ ಮಾತ್ರ.
ಫ್ರೀ ಬಾಲ್ ಮಿಸ್ ಮಾಡ್ಕೋತಾರೆ, ಡಾಟ್ ಬಾಲ್. ಬ್ಯಾಕ್ ಫುಟ್ ಅಲ್ಲಿ ಪಂಚ್ ಮಾಡ್ತಾರೆ. ಗ್ಯಾಪ್ ಶಾಟ್ ಬರ್ತಾ ಇದೆ, ಇಲ್ಲಿ ಬೌಂಡ್ರಿ ಅನ್ನೋ ಕಾಲ್ ಬರ್ತಾ ಇದೆ ಅಂಪೈರ್ ಕಡೆಯಿಂದ. ಮತ್ತೊಂದು ಬೌಂಡ್ರಿಯನ್ನ ಪಡ್ಕೋತಾ ಇದ್ದಾರೆ ಚರಣ್ ಕುಮಾರ್. 16 ಬಾಲ್ 14 ರನ್. ಬಾಲ್ ಟು ಬಾಲ್ ಗಿಂತ ಕಮ್ಮಿ ಆಗ್ತಾ ಇದೆ ಟಾರ್ಗೆಟ್. ಇವಾಗ ಈಸಿ ಆಗ್ತಾ ಇದೆ ಬ್ಯಾಟರ್ಸ್ಗೆ. ಒಂದ್ ಸೈಡ್ ಆಗಿ ಒಂದು ಮ್ಯಾಚ್ ಅನ್ನ ದಿಕ್ಕನ್ನೇ ಬದಲಾಯಿಸ್ತಾ ಇರತಕ್ಕಂಥ ಚರಣ್ ಕುಮಾರ್. ಕ್ಲೀನ್ ಬೌಲ್ ಮಾಡ್ತಾರೆ ಇಲ್ಲಿ ಚರಣ್ ಕುಮಾರ್. ವಿಕೆಟ್ ಅನ್ನ ಪಡ್ಕೋತಾ ಇದ್ದಾರೆ. ಶ್ರೀನಿಧಿ ಸ್ಟಂಪ್ ಅನ್ನ ಡಿಸ್ಟರ್ಬ್ ಮಾಡ್ತಾರೆ. ಬುಡ ಹೊಡೆಯುವಂತ ಪ್ರಯತ್ನ ಇದು. ವಿಕೆಟ್ ಅನ್ನ ಕಳ್ಕೋತಾರೆ. ಬ್ರೇಕ್ ಥ್ರೂ ಇಂದ ಮತ್ತೊಂದು ವಿಕೆಟ್ಸ್ ಸಿಗ್ತಾ ಇದೆ. 42 for 2. 15 ಬಾಲ್ 14 ರನ್. ಅಲ್ಲಿ ನೆಕ್ಸ್ಟ್ ಮ್ಯಾಚ್ ಆಡುವಂತ ಎರಡು ಟೀಮ್ಸ್ ಬಿ ರೆಡಿ ಸರ್. ಆದಷ್ಟು ಬೇಗನೆ ಗ್ರೌಂಡ್ಗೆ ಬರಬೇಕು. ಟೈಮ್ ವೇಸ್ಟ್ ಮಾಡಬೇಡಿ ಪ್ಲೀಸ್. ಬ್ಯಾಟರ್ಸ್ ರೆಡಿ ಇರಬೇಕು. ಅದೇ ರೀತಿ ವಾರ್ತಾ ಭಾರತಿ ಪ್ಲೇಯರ್ಸ್ ಕೂಡ ರೆಡಿ ಇರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತೆ ಕ್ಲೀನ್ ಬೌಲ್. ಬ್ಯಾಕ್ ಫುಟ್ ಅಲ್ಲಿ ಆಡುವಂತ ಪ್ರಯತ್ನ. ಮತ್ತೊಂದು ವಿಕೆಟ್ಸ್ ಕಳ್ಕೊತಾ ಇದ್ದಾರೆ. ಮತ್ತೆ ಬ್ರೇಕ್ ಥ್ರೂ ಬರ್ತಾ ಇದೆ. ಮತ್ತೆ ಬೂಡ ಹೊಡಿತಾ ಇದ್ದಾರೆ ಇಲ್ಲಿ. ಬೋನಸ್ ಬ್ಯಾಟ್ರಿ ಮಾಡುವಂತ ಪ್ರಯತ್ನ. ಮಿಡಾದಲ್ಲಿ ರನ್ ಔಟ್ ಆಪರ್ಚುನಿಟಿ. ರನ್ ಔಟ್ ಇಂದ ಮತ್ತೊಂದು ವಿಕೆಟ್ ಕಳ್ಕೊತಾರೆ. ಟೀಮ್ ಹ್ಯಾಟ್ರಿಕ್ ಕೂಡ ಸಿಗ್ತಾ ಇದೆ ಇಲ್ಲಿ. 17 ಬಾಲ್ ಅಲ್ಲಿ 14 ರನ್ ಬೇಕಾಗಿತ್ತು. ಇವಾಗ 14 ಬಾಲ್ 13 ಬಾಲ್ ಅಲ್ಲಿ 14 ರನ್. ಬ್ಯಾಟರ್ ಕೀರ್ತಿ ಈಸಿ ಟಾಸ್ಕ್ ಅನ್ನ ಇವಾಗ ಮತ್ತೆ ಟೀಮ್ ಕೈ ಸುಟ್ಕೋತಾ ಇದೆ. ಹೊಸದಿಗಂತ ವರ್ಸಸ್ ಅಶ್ವವೇಗ ನ್ಯೂಸ್ ನಡುವೆ ಮ್ಯಾಚ್ ನೋಡ್ತಾ ಇದ್ದೀವಿ. ಮತ್ತೆ ಕ್ಲೋಸ್ ಆಗಿ ನಡೀತಾ ಇದೆ ಮ್ಯಾಚ್ ಇದು. ಹೊಸ ಬ್ಯಾಟರ್ ಕೀರ್ತಿ ಕುಮಾರ್. ಪೃಥ್ವಿರಾಜ್ ಕ್ಯಾಪ್ಟನ್. ಲಾಂಗ್ ಆಫ್ ಅಲ್ಲಿ 1 ರನ್ ಪಡ್ಕೋತಾ ಇದ್ದಾರೆ. ಹತ್ತು ಬಾಲ್ ಅಲ್ಲಿ 13 ರನ್. 10 ಬಾಲ್ 13. ಪೆನಾಲ್ಟಿಮೇಟ್ ಓವರ್. ಕ್ರೂಷಿಯಲ್ ಓವರ್ ಅನ್ನ ಬೌಲ್ ಮಾಡ್ತಾ ಇರುವಂತ ಕ್ಯಾಪ್ಟನ್. ಟಾಪ್ ಎಡ್ಜ್ ಆಗ್ತಾ ಇದೆ. ಬೌಂಡ್ರಿನ ಸೇವ್ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಅಲ್ಲಿ ಫುಟ್ಬಾಲ್ ಸ್ಕಿಲ್ಸ್ ನೋಡ್ತಾ ಇದೀವಿ. ಜಸ್ಟ್ ತಡಿಬೇಕಷ್ಟೇ. ಏನೇ ಆಗ್ಲಿ ಬಾಲ್ ಅನ್ನ ತಡಿಬೇಕಾಗಿರುತ್ತಷ್ಟೇ. ಇವಾಗ
ಬೌಂಡ್ರೀಸ್ಗೆ ಅವಕಾಶ ಮಾಡಿಕೊಡ್ಬಾರ್ದು. 9 ಬಾಲಲ್ಲಿ 11 ಕ್ಲೋಸ್ ಆಗಿ ನಡೀತಾ ಇದೆ. ಡಾಟ್ ಬಾಲ್ಸ್ ಬೇಕಾಗಿದೆ ಇಲ್ಲಿ ಹೊಸದಿಗಂತ ಟೀಮಿಗೆ. ಅಶ್ವವೇಗಾಗೆ ಸಿಂಗಲ್ ಡಬಲ್ಸ್ ಬಂದ್ರು ಮ್ಯಾಚ್ ಗೆದ್ಕೋತಾರೆ. ಈ ತರ ಡಾಟ್ ಬಾಲ್ಸ್ ಆದ್ರೆ ಕಷ್ಟ ಆಗುತ್ತೆ. ಫೈನಲ್ ಓವರ್ ಪ್ರೆಷರ್ ಆಗುತ್ತೆ ಚೇಸ್ ಮಾಡುವಂತ ಟೀಮಿಗೆ. 8 ಬಾಲಲ್ಲಿ 11 ಕಂಪ್ಲೀಟ್ ಆಗಿ ಒನ್ ಸೈಡ್ ಇದ್ದಂತ ಮ್ಯಾಚ್ ಇವಾಗ ಪಲ್ಟಿ ಆಗ್ತಾ ಇದೆ. 8 ಬಾಲ್ 11, 8 ಬಾಲ್ 11. ಗ್ಯಾಪ್ ಅಲ್ಲಿದೆ ಇದು ಕ್ರೂಷಿಯಲ್ ಆಗುತ್ತೆ. ಕ್ಯಾಚ್ ಅನ್ನುವಂತ ಕಾಲ್ ಇತ್ತು. ಡೀಪ್ ಕವರ್ಸ್ ಅಲ್ಲಿ ಬರ್ತಾ ಇದೆ ಬೌಂಡ್ರಿ. ಬೇಕಾದಂತ ಸಮಯದಲ್ಲಿ ಬೌಂಡ್ರಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಕೀರ್ತಿ ಕುಮಾರ್. 7 ಬಾಲ್ 7 ರನ್ಸ್, 7 ಬಾಲ್ 7 ರನ್ಸ್, ಜಸ್ಟ್ ಬಾಲ್ 2 ಬಾಲ್ ರನ್ಸ್. ಡಾಟ್ ಬಾಲ್ ಇಂದ ಫಿನಿಶ್ ಮಾಡ್ತಾರೆ. ಕಂಪ್ಲೀಟ್ ಆಗುತ್ತೆ. ಓವರ್ ನಂಬರ್ 5 6 ಬಾಲ್ ಅಲ್ಲಿ 7 ರನ್. बॉलर है ना नेक्स्ट बॉलर ಗ್ಯಾಪ್ ಅಲ್ಲಿದೆ. ಈಸಿಯಾಗಿ 2 ರನ್ಸ್ ತಗೋಬಹುದು. ಇಲ್ಲಿ ತಗೋತಾರೆ 2 ರನ್. ಬಿಗ್ ಶಾಟ್ ಬರ್ತಾ ಇದೆ. ಕ್ಯಾಚ್ ಅನ್ನೋಂತ ಕಾಲ್ ಇದೆ. ಕ್ಯಾಚ್ ಡ್ರಾಪ್ ಆಗುತ್ತೆ ಇಲ್ಲಿ. ಥ್ರೋ ವಿಕೆಟ್ ಕೀಪರ್ ಕಡೆ ಇದ್ರೆ ಚೆನ್ನಾಗಿತ್ತು. Four balls 3 runs. देखो भैया ड्रिंक ಅಲ್ಲಿ ಮ್ಯಾಚ್ ಸರ್ ದಯವಿಟ್ಟು ಬೇಗನೆ ಮುಗಿಸ್ಕೊಡ್ಬೇಕು. ನೋಡಿ ಇನ್ನೊಂದು ಮ್ಯಾಚ್ ಇದೆ. 4 ಬಾಲ್ 3 ರನ್ಸ್. ರನ್ಔಟ್ ಚೆಕ್, ನೋ ಬಾಲ್ ಚೆಕ್ ಮಾಡಬೇಕಾ? ಭೀಮರ ಅಲ್ಲಿ ಭೀಮರ್ ಪರಿಶೀಲನೆ ಮಾಡಬೇಕಾಗುತ್ತೆ ತಡಂಪಾಯ. Umpire, it's fair delivery. 4 ball 3 runs. 4 ಬಾಲ್ ಅಲ್ಲಿ 3 ರನ್. ಸ್ಲೋ 1 ಡಾಟ್ ಬಾಲ್. ಮತ್ತೆ 3 ಬಾಲ್ ಅಲ್ಲಿ 3 ರನ್. ಟ್ವಿಸ್ಟೆಡ್ ಟೇಲ್ ಇದು. ಈ ಬಾಲ್ ಕ್ರೂಷಿಯಲ್ ಆಗುತ್ತೆ. ಇದು ಡಾಟ್ ಬಂದ್ರೆ 2 ಬಾಲ್ ಅಲ್ಲಿ 3 ರನ್. ಇವಾಗ ಪ್ರಸ್ತುತ 3 ಬಾಲ್ ಅಲ್ಲಿ 3 ರನ್ ಬೇಕಾಗಿದೆ. ಇದೇ ಬಾಲ್ ಅಲ್ಲಿ ಏನಾದ್ರೂ ಫಿನಿಶ್ ಮಾಡ್ತಾರ ಅಂತ ನೋಡ್ಬೇಕಾಗುತ್ತೆ. टाइमिंग बता दे रही मालूम नहीं टाइमिंग बता दे रही ತುಂಬಾನೇ ಶಾರ್ಟ್ ಆಗ್ತಾರೆ. ಮುಗಿಸ್ಬಿಡಿ ಮ್ಯಾಚ್ ಅನ್ನ ಈ ಬಾಲ್ ಅಲ್ಲಿ ಅಂತ ಹೇಳ್ತಾರೆ ಬೌಲರ್. ತುಂಬಾನೇ ಶಾರ್ಟ್ ಇದ್ದಂತ ಬಾಲ್ ಬರುತ್ತೆ. ಫಸ್ಟ್ ವಿಕ್ಟರಿ ಇಲ್ಲಿ. ಮೊದಲ ವಿಕ್ಟರಿಗಾಗಿ ಹುಡುಕಾಟ ಮಾಡ್ತಿರ್ತಕ್ಕಂಥ
ಅಶ್ವವೇಗ ಟೀಮ್ ಇಲ್ಲಿ ಫಸ್ಟ್ ವಿಕ್ಟರಿಯನ್ನು ಗಳಿಸ್ತಾ ಇದೆ. ಹೊಸದಿಗಂತ ಥರ್ಡ್ ಕನ್ಸಾಕ್ಯೂಟಿವ್ ಲಾಸ್. ಮೊದಲ ಜಯದತ್ತ. ಫೈನಲ್ ಮ್ಯಾಚ್ ರೆಡಿ ಆಗಿದ್ದಾರೆ ಇವಾಗ. ವಾರ್ತಾ ಭಾರತಿ 2 ಮ್ಯಾಚ್ ಅಲ್ಲಿ 2 ವಿಕ್ಟರಿ. ಇವಾಗ ಥರ್ಡ್ ಮ್ಯಾಚ್ ಅಲ್ಲಿ ಆಡ್ತಾ ಇರುವಂತಹ ಟೀಮ್ ಬೇಗನೆ ಫೀಲ್ಡ್ ಸೆಟ್ ಮಾಡ್ಕೋಬೇಕು. ಅಲ್ಲಿ ಈ ಒಂದು ಮುಕ್ತಾಯ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯಾಗಿ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಅಶ್ವವೇಗ ತಂಡದ ಗಂಗಾಧರ್ ಮ್ಯಾನ್ ಆಫ್ ದ ಮ್ಯಾಚ್. 3 ವಿಕೆಟ್ಸ್ ಅನ್ನ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಪಡ್ಕೊಂಡಂತ ಗಂಗಾಧರ್ ಅವರು ಬಂದು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಪ್ಲೀಸ್ ಅಲ್ಲಿ ವಾರ್ತಾ ಭಾರತಿ ಆದಷ್ಟು ಬೇಗನೆ ಫೀಲ್ಡ್ ಸೆಟ್ ಮಾಡಿ. Day 7 last match. ವಿಶ್ವವಾಣಿ ಓಪನರ್ಸ್ ಆದಷ್ಟು ಬೇಗನೆ ಬರಬೇಕು. ಅಲ್ಲಿ ಫೀಲ್ಡ್ ಸ್ಪ್ರೆಡ್ ಮಾಡಬೇಕಲ್ಲಿ ವಾರ್ತಾ ಭಾರತಿ. ಫಸ್ಟ್ ಇನ್ನಿಂಗ್ಸ್ ಇವಾಗ ಸ್ಟಾರ್ಟ್ ಆಗುತ್ತೆ.